ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಜೆ ಕುಚ್ಚು ಕ್ರಿಯೇಷನ್ಸ್. ಇವತ್ತೊಂದು ತುಂಬ ಗ್ರ್ಯಾಂಡ್ ಆದಂತಹ ಬ್ರೈಡಲ್ ಕ್ರೋಶೆ ಕುಚ್ಚು ಡಿಸೈನ್ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಮೊದಲಿಗೆ 6 ಎಳೆ ದಾರನ ಗಂಟು ಹಾಕೊಂಡಿದ್ದೀನಿ. ಹಾಗೆ 10 ಅಥವಾ 11 ನಂಬರ್ ಕ್ರೋಶೆ ನೀಡಲ್ನ ತಗೊಳ್ಬೇಕಾಗುತ್ತೆ. ನಾನಿಲ್ಲಿ 10 ನಂಬರ್ ಕ್ರೋಶೆ ನೀಡಲ್ನ ತಗೊಂಡಿದ್ದೀನಿ. ಹಾಗೆ 6 ಎಳೆ ದಾರನ ಗಂಟು ಹಾಕೊಂಡಿದೀವಲ್ಲ, ಅದು ಬ್ಯಾಕ್ ಸೈಡ್ ಬರೋ ರೀತಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಬಟ್ಟೆಗೆ 1-2 ಸಲ ಲಾಕ್ ಮಾಡ್ಕೊಳ್ಬೇಕು. ಅದಾದ ನಂತರ 5 ಚೈನ್ ಮಾಡ್ಕೊಳ್ತಾ ಇದ್ದೀನಿ. 5 ಚೈನ್ ಮಾಡ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್ ನ ಮಾಡ್ಕೋಬೇಕು. ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಲಾಕ್ ಮಾಡಿದ ನಂತರ 3 ಚೈನ್ ಮಾಡ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಅದಾದ ನಂತರ ಮತ್ತೆ 3 ಚೈನ್ ಮಾಡ್ಕೋಬೇಕು. 3 ಚೈನ್ ಮಾಡ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋದು. ಸೊ ಈ ರೀತಿ 5 ಚೈನ್ ಆದ್ಮೇಲೆ 4 ಟೈಮ್ಸ್ 3 ಚೈನ್ ಹಾಕೋಬೇಕಾಗುತ್ತೆ. ನಿಮ್ಗೆ ಕುಚ್ಚುಗೆ ಆರ್ಚ್ಗೆ ಗ್ಯಾಪ್ ಬೇಕು ಅಂತ ಇದ್ದಲ್ಲಿ ಈ 3 ಚೈನ್ ಬಂದು 5 ಟೈಮ್ಸ್ ಹಾಕೋಬಹುದು, ಅಥವಾ 4 ಟೈಮ್ಸ್ 3 ಚೈನ್ ಹಾಕೊಂಡು ಕೂಡ ಒಂದು ಬೀಡ್ ನ ಎಕ್ಸ್ಟ್ರಾ ಆಡ್ ಮಾಡ್ಕೊಳ್ಬಹುದು. ಕುಚ್ಚು ಆ ಕಡೆ ಈ ಕಡೆ ಒಂದು ಬೀಡ್ ಬರೋ ರೀತಿ. ನಿಮ್ಗೆ ಬೇಡ, ಗ್ಯಾಪ್ ಬೇಡ ಅಂತ ಇದ್ದಲ್ಲಿ ಈ ರೀತಿ 4 ಸಲ 3 ಚೈನ್ ಹಾಕೋಬೇಕಾಗತ್ತೆ. ನೋಡಿ, 4 ಸಲ 3 ಚೈನ್ ಆದ್ಮೇಲೆ 8 ಚೈನ್ಗಳನ್ನ ಹಾಕೋಬೇಕು. 8 ಚೈನ್ ಹಾಕೊಳ್ಬೇಕಾಗತ್ತೆ. 8 ಚೈನ್ ಹಾಕೊಂಡ ನಂತರ ಅದನ್ನ ಒಂದು 6 ಚೈನ್ ಅಷ್ಟು ಗ್ಯಾಪ್ಗೆ, ಅಂದಾಜಾಗಿ ನಮ್ಗೆ ಆರ್ಚ್ ಬಂದು ಸ್ವಲ್ಪ ವೈಡ್ ಆಗಿ ಅಂದ್ರೆ ಅಗಲವಾಗಿ ಬರ್ಬೇಕು. ಹಾಗಾಗಿ 6 ಚೈನ್ ಅಷ್ಟು ಗ್ಯಾಪ್ಗೆ 8 ಚೈನ್ ನ ಲಾಕ್ ಮಾಡ್ಕೋಬೇಕು. ಬಟ್ಟೆಗೆ ಅಂದಾಜಲ್ಲಿ ನೋಡ್ಕೊಂಡು ಲಾಕ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಕಾಣಿಸುತ್ತೆ. 5 ಚೈನು ಒಂದ್ಸಲ, 3 ಚೈನು 4 ಸಲ ಮಾಡ್ಕೊಂಡು 8 ಚೈನ್ ಹಾಕಿ 6 ಚೈನ್ ಅಷ್ಟು ಗ್ಯಾಪ್ಗೆ ಲಾಕ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಮತ್ತೊಂದ್ಸಲ 3 ಚೈನ್ ಹಾಕೋಬೇಕು. ಇದು ಒಂದೇ ಸ್ಟೆಪ್ ಅಲ್ಲಿ ಮಾಡ್ತಿರೋ ಡಿಸೈನ್, ಹಾಗಾಗಿ ಬಟ್ಟೆನ ತಿರುಗಿಸ್ಕೊಂಡು ಡಿಸೈನ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಇಲ್ಲಿ ಒಂದು ಸಲ 3 ಚೈನ್ ಹಾಕಿದ ನಂತರ ಬಟ್ಟೆಗೆ ಲಾಕ್ ಮಾಡ್ಕೊಂಡಿದ್ದೀನಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ. ಅದಾದ ನಂತರ ನೋಡಿ, ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೋಬೇಕು. ಸುತ್ಕೊಂಡು ಈ 8 ಚೈನ್ ಗ್ಯಾಪ್ ಏನಿದೆ ಅಲ್ಲಿಗೆ ನೀಡಲ್ ಹಾಕಿ ದಾರನ ತೆಗೆದು ಎರಡಕ್ಕೊಂದು ಮಾಡಬೇಕು. ಅಂದ್ರೆ ಡಬಲ್ ಕ್ರೋಶನ್ನ ಮಾಡ್ಕೋಬೇಕು. ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೋಬೇಕು. 8 ಚೈನ್ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ, 8 ಚೈನ್ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ಮೇಲ್ ತಂದು ಸೂಜಿ ಮೇಲೆ 3 ದಾರ ಇರುತ್ತೆ. ಫಸ್ಟ್ 2 ದಾರ ಒಂದ್ ಮಾಡ್ಬೇಕು, ಮಿಕ್ಕಿದ 2 ದಾರ ಒಂದ್ ಮಾಡ್ಬೇಕು. ಇಲ್ಲಿ ಡಬಲ್ ಕ್ರೋಶ ಮಾಡ್ಕೊಳ್ತಿದೀವಲ್ಲ, ಈ ರೀತಿ 18 ಡಬಲ್ ಕ್ರೋಶಗಳನ್ನ ಈ ಗ್ಯಾಪ್ ಅಲ್ಲಿ ಮಾಡ್ಕೋಬೇಕಾಗುತ್ತೆ. 3 ಚೈನ್ ಹಾಕಿರ್ತೀವಿ, ಹಾಕಿ ಬಟ್ಟೆನ ಉಲ್ಟಾ ತಿರ್ಸ್ಕೊಂಡ್ವಲ್ಲ, ಅದಾದ್ಮೇಲೆ 18 ಕಂಬಗಳನ್ನ ಅಂದ್ರೆ ಡಬಲ್ ಕ್ರೋಶಗಳನ್ನ ಈ 8 ಚೈನ್ ಗ್ಯಾಪ್ ಅಲ್ಲಿ ಫಿಲ್ ಮಾಡ್ಕೋಬೇಕಾಗುತ್ತೆ. ಕೌಂಟಿಂಗ್ಸ್ ಕರೆಕ್ಟ್ ಆಗಿ ಇಟ್ಕೋಬೇಕು, ಇಲ್ಲಾಂದ್ರೆ ಮುಂದೆ ಬರುವಂತ ಸ್ಟೆಪ್ಸ್ ಸರಿ ಹೋಗೋದಿಲ್ಲ. 18 ಕಂಬ ಆದ್ಮೇಲೆ ನೆಕ್ಸ್ಟ್ ಲಾಕ್ ಇರುತ್ತಲ್ಲ 3 ಚೈನ್ ಆದ್ಮೇಲೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಮತ್ತೆ 3 ಚೈನ್ ಮಾಡ್ಕೊಂಡು ನೆಕ್ಸ್ಟ್ 3 ಚೈನ್ ಆದ್ಮೇಲೆ ಲಾಕ್ ಏನ್ ಕಾಣಿಸುತ್ತೆ ಅದ್ರ ಮೇಲೆನೆ ಲಾಕ್ ಮಾಡ್ಕೋಬೇಕು. ಈಗ ಬಟ್ಟೆನ ಸೀದಾ ಇಟ್ಕೋಬೇಕು. ನೋಡಿ, ಬಟ್ಟೆನ ಸೀದಾ ಇಟ್ಕೊಂಡು ನೋಡಿ ಈ ರೀತಿಯ ಕಾಣಿಸುತ್ತೆ. ಈಗ ಇಲ್ಲಿಂದ 3 ಚೈನ್ ಹಾಕೋಬೇಕು. 1 2 3 ಚೈನ್ ಹಾಕೊಂಡು ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೋಬೇಕು. ಈ ಡಬಲ್ ಕ್ರೋಶೆ ಹೋಲ್ ಕಾಣಿಸುತ್ತಲ್ಲ, ಫಸ್ಟ್ ಹೋಲ್ ಬಿಟ್ಟು ಸೆಕೆಂಡ್ ಹೋಲ್ ಉಲ್ಟಾ ಇರೋದ್ರಿಂದ ನೀಟಾಗಿ ಹೋಲ್ ಕಾಣಿಸುತ್ತೆ. ಹಾಗಾಗಿ ಫಸ್ಟ್ ಹೋಲ್ ನ ಬಿಟ್ಟು ಸೆಕೆಂಡ್ ಹೋಲ್ಗೆ ಡಬಲ್ ಕ್ರೋಶನ ಮಾಡ್ಕೋಬೇಕು. 3 ಚೈನ್ ಮಾಡಿ ಸೆಕೆಂಡ್ ಹೋಲ್ಗೆ ಒಂದು ಡಬಲ್ ಕ್ರೋಶ ಮಾಡ್ಕೋಬೇಕು. ಈಗ ದಾರನ ಒಂಚೂರ್ ಮೇಲೆ ಕೇಳ್ಕೊಂಡು ಮೀಡಿಯಂ ಸೈಜ್ ಬೀಡ್ ನ ಇನ್ಸರ್ಟ್ ಮಾಡ್ಕೋತೇನೆ. ಮೀಡಿಯಂ ಸೈಜ್ ಬೀಡು ಮತ್ತು ಪ್ಲೇನ್ ಬೀಡ್ ಯೂಸ್ ಮಾಡ್ತೀನಿ. ನಿಮ್ಗೆ ಇಷ್ಟ ಬಂದಿದ್ದ ಬೀಡ್ ನ ಯೂಸ್ ಮಾಡ್ಕೋಬಹುದು. ಬೀಡ್ ಹಾಕಿ ಬೀಡ್ ಲಾಕ್ ಮಾಡಿ ಒಂದು ಹೋಲ್ ನ ಬಿಟ್ಟು ಸೆಕೆಂಡ್ ಹೋಲ್ ಮತ್ತೆ ಡಬಲ್ ಕ್ರೋಶನ ಮಾಡ್ಕೋಬೇಕು. ಎರಡಕ್ಕೊಂದು. ಈಗ ಮತ್ತೆ 3 ಚೈನ್ ಮಾಡ್ಕೊಳ್ಳೋದು. ಒಂದು ಹೋಲ್ ನ ಬಿಟ್ಟು ಮತ್ತೊಂದು ಹೋಲ್ಗೆ ಡಬಲ್ ಕ್ರೋಶೆ, ಮತ್ತೆ ಒಂದು ಬೀಡ್ ಇನ್ಸರ್ಟ್ ಮಾಡೋದು. ಬೀಡ್ ಲಾಕ್ ಮಾಡ್ಕೊಂಡು ಒಂದು ಹೋಲ್ ನ ಬಿಟ್ಟು ಇನ್ನೊಂದು ಹೋಲ್ಗೆ ಡಬಲ್ ಕ್ರೋಶೆ. ಇದೇ ರೀತಿಯಾಗಿ ಮಾಡ್ಕೊಂಡು ಹೋಗ್ಬೇಕಾಗತ್ತೆ.
3 ಚೈನು ಕಂಬ, ಬೀಡು ಕಂಬ, 3 ಚೈನು ಕಂಬ, ಈ ರೀತಿಯಾಗಿ ಮಾಡ್ಕೊಂಡು ಹೋಗ್ಬೇಕು. ತುಂಬಾ ಈಸಿ ಇದೆ ಡಿಸೈನು. ನೋಡೋದಕ್ಕೆ ತುಂಬಾ ಕಷ್ಟ ಇದೆ ಅಂತ ಅನ್ಸುತ್ತೆ ಅಷ್ಟೇ, ಮಾಡೋದಕ್ಕೆ ತುಂಬಾ ಅಂದ್ರೆ ತುಂಬಾ ಈಸಿ ಇದೆ. ಕೌಂಟಿಂಗ್ಸ್ ಒಂದು ನೆನ್ಪಿಟ್ಕೊಂಡ್ರೆ ಆಯ್ತು. ಬರೀ ಡಬಲ್ ಕ್ರೋಶನೇ ಇರುತ್ತೆ, ತುಂಬಾ ಈಸಿ ಇದೆ. ಇನ್ನೊಂದ್ಸಲ ಟ್ರೈ ಮಾಡಿ ಡಿಸೈನ್ ನ. ಸೊ ಇದೇ ರೀತಿಯಾಗಿ ಹಾಕೊಂಡು ಹೋಗ್ಬೇಕಾಗತ್ತೆ. 4 ಬೀಡ್ ಬರುತ್ತೆ ಮತ್ತು 5 ಬಾಕ್ಸ್ಗಳು ಬರುತ್ತೆ. ನೋಡಿ 4 ಬೀಡ್ ಇಡ್ಸುತ್ತೆ, ಈ ರೀತಿ 5 ಬಾಕ್ಸ್ಗಳು ಬರುತ್ತೆ. ನೋಡಿ 5ನೇ ಬಾಕ್ಸ್ ನಾನು ಮಾಡ್ಕೊಳ್ತಾ ಇದ್ದೀನಿ. ಕಂಬ ಆದ್ಮೇಲೆ 3 ಚೈನ್ ಹಾಕಿದೀನಿ, ಸೂಜಿ ಮೇಲೆ ದಾರ ಸುತ್ಕೋಬೇಕು. ಒಂದು ಹೋಲ್ನ ಬಿಟ್ಟು ನೆಕ್ಸ್ಟ್ ಅಲ್ಲಿ ಹೋಲ್ ಕಾಣಿಸುತ್ತೆ, 3 ಚೈನು ಮತ್ತೆ ಇನ್ನೊಂದು 3 ಚೈನ್ ಮಧ್ಯೆ ಅಲ್ಲಿಗೆ ಒಂದು ಕಂಬ ಹಾಕೋಬೇಕು. ಅದಾದ್ಮೇಲೆ ಸೂಜಿ ಮೇಲೆ ದಾರ ಸುತ್ಕೊಳ್ಳೋದು. ಇಲ್ಲಿ ಸ್ಟಾರ್ಟಿಂಗ್ ಬಟ್ಟೆಗೆ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅದ್ರ ಮೇಲೆ ಒಂದು ಕಂಬ, ಯಾಕಂದ್ರೆ ಸ್ಟಾರ್ಟಿಂಗು ಎಂಡಿಂಗು ಒಂದೇ ರೀತಿ ಬರಬೇಕು ಅನ್ನೋದಕ್ಕೋಸ್ಕರ ಈ ಎಕ್ಸ್ಟ್ರಾ 2 ಕಂಬಗಳನ್ನ ಹಾಕೊಳ್ತಾ ಇರೋದು. ಸಿಂಗಲ್ ಸ್ಟೆಪ್ ಅಲ್ಲಿ ಮಾಡ್ಕೊಳ್ತಾ ಇದೀವಲ್ಲ ನಾವು ಡಿಸೈನು, ಹಾಗಾಗಿ ವೇರಿಯಾಗಿ ಕಾಣಿಸ್ಬಾರ್ದು ಅಂತ ಈ ರೀತಿ ಮಾಡ್ಕೊಳ್ತಾ ಇದೀವಿ. ಲಾಕ್ಗೆನೆ ಮತ್ತೊಂದು ಡಬಲ್ ಕ್ರೋಶನ ಮಾಡ್ಕೋಬೇಕು. ಅದಾದ್ಮೇಲೆ ಇಲ್ಲಿಗೆ ಬರುತ್ತಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಇಲ್ಲಿಗೆ ಬರುತ್ತಲ್ಲಿಗೆ ಬಟ್ಟೆಗೆ ಲಾಕ್. ಈಗ ಮತ್ತೆ 3 ಚೈನ್ ಹಾಕೋಬೇಕು. 2 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಕರೆಕ್ಟಾಗಿ ನೋಡ್ಕೊಂಡು ಲಾಕ್ ಮಾಡ್ಕೊಳ್ಬೇಕು, ಇಲ್ಲಂತಂದ್ರೆ ನೆಕ್ಸ್ಟ್ ಮಾಡೋ ಡಿಸೈನ್ ಎಲ್ಲ ರಿಂಕಲ್ಸ್ ಬಂದ್ಬಿಡುತ್ತೆ. ಹಾಗಾಗಿ ಲಾಕ್ ಆದ್ಮೇಲೆ ಬಟ್ಟೆನ ಇದು ಮತ್ತೆ ಉಲ್ಟಾ ತಿರುಗಿಸ್ಕೊಳ್ಬೇಕು. ಉಲ್ಟಾ ತಿರುಗಿಸ್ಕೊಳ್ಬೇಕು. ಉಲ್ಟಾ ತಿರುಗಿಸ್ಕೊಂಡು ಸೂಜಿ ಮೇಲೆ ಒಂದ್ಸಲ ದಾರನ ಸುತ್ಕೋಬೇಕು. ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೊಂಡು 3 ಚೈನ್ ಗ್ಯಾಪ್ ಅಲ್ಲಿ 3 ಡಬಲ್ ಕ್ರೋಶೆಗಳನ್ನ ಹಾಕೋಬೇಕು. ನೋಡಿ ಒಂದಾಯ್ತು, ಸೂಜಿ ಮೇಲೆ ದಾರ ಸುತ್ಕೊಳ್ಳೋದು, ಅದೇ ಗ್ಯಾಪ್ಗೆ ಮತ್ತೊಂದು ಡಬಲ್ ಕ್ರೋಶೆ, 2ಕ್ಕೊಂದು 2ಕ್ಕೊಂದು, ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಳ್ಳೋ ಅದೇ ಹೋಲಲ್ಲಿ ಇನ್ನೊಂದು ಡಬಲ್ ಕ್ರೋಶೆ. ಹಾಗಾಗಿ ಟೋಟಲ್ ಆಗಿ 3 ಡಬಲ್ ಕ್ರೋಶೆ ಆಯ್ತು. ಈಗ 3 ಚೈನ್ ಹಾಕೊಳ್ಳೋದು. 3 ಚೈನ್ ಹಾಕೋದು, ಮತ್ತೆ ಈಗ ಸೂಜಿ ಮೇಲೆ ದಾರ ಸುತ್ಕೋಬೇಕು. ಸೂಜಿ ಮೇಲೆ ದಾರ ಸುತ್ಕೊಳ್ಳೋದು, ಅದೇ ಗ್ಯಾಪ್ಗೆ ಮತ್ತೊಂದು ಡಬಲ್ ಕ್ರೋಶೆನ ಮಾಡ್ಕೊಳ್ಬೇಕು. ಅಂದ್ರೆ ಟೋಟಲ್ ಆಗಿ 6 ಡಬಲ್ ಕ್ರೋಶೆಗಳನ್ನ ಮಾಡ್ಕೊಳ್ಬೇಕು ಈ ಗ್ಯಾಪ್ ಅಲ್ಲಿ. 3 ಚೈನ್ ಸ್ಟಾರ್ಟಿಂಗ್ ಅಲ್ಲಿ 3 ಡಬಲ್ ಕ್ರೋಶೆ, 3 ಚೈನು ಮತ್ತೆ 3 ಡಬಲ್ ಕ್ರೋಶೆ, ಟೋಟಲ್ ಆಗಿ 6 ಡಬಲ್ ಕ್ರೋಶೆಗಳು ಆಗ್ತವೆ. 2ಕ್ಕೊಂದು 2ಕ್ಕೆ 1, ಮತ್ತೊಂದ್ಸಲ ಡಬಲ್ ಕ್ರೋಶೆ. ಸ್ಟಾರ್ಟಿಂಗು 3 ಡಬಲ್ ಕ್ರೋಶೆ, 3 ಚೈನು, 3 ಡಬಲ್ ಕ್ರೋಶೆ, ಒಂದು 3 ಚೈನ್ ಒಳಗೆ ಇಷ್ಟನ್ನ ಫಿಲ್ ಮಾಡ್ಕೋಬೇಕಾಗುತ್ತೆ. ಅದಾದ್ಮೇಲೆ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೋಬೇಕು. ಈ ಬೀಡ್ ಹಾಕಿರ್ತೀವಲ್ಲ ಆ ಬಾಕ್ಸ್ ನ ಬಿಟ್ಟು ಪ್ಲೇನ್ ಬಾಕ್ಸ್ ಏನ್ ಕಾಣಿಸುತ್ತೆ 3 ಚೈನ್ ಹಾಕಿರೋದು ಅಲ್ಲಿಗೆ ಡಬಲ್ ಕ್ರೋಶೆನ ಹಾಕೋಬೇಕು. ಇಲ್ಲಿ ಕೂಡ 3 ಡಬಲ್ ಕ್ರೋಶೆ, 3 ಚೈನ್ ಮತ್ತೆ 3 ಡಬಲ್ ಕ್ರೋಶೆ, ಈ ರೀತಿಯಾಗಿ ಹಾಕೊಂಡು ಹೋಗ್ಬೇಕಾಗತ್ತೆ. ಈ ಗ್ಯಾಪ್ ಅಲ್ಲಿ 3 ಡಬಲ್ ಕ್ರೋಶೆಗಳನ್ನ ಮಾಡ್ಕೋಬೇಕು. ಸೊ ಒಂದಾಯ್ತು. ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಳ್ಳೋದು, ಅದೇ ಗ್ಯಾಪ್ ನೀಡಲ್ ಹಾಕಿ ದಾರನ ತಂದು 2ಕ್ಕೊಂದು 2ಕ್ಕೊಂದು, ಈಗ 3 ಚೈನ್ ಮಾಡ್ಕೊಳ್ಬೇಕು. 3 ಚೈನ್ ಮಾಡ್ಕೊಳ್ಳೋದು, 3 ಚೈನ್ ಮಾಡ್ಕೊಂಡು ಅದೇ ಗ್ಯಾಪಿಗೆ ಮತ್ತೆ 3 ಕಂಬಗಳನ್ನ ಫಿಲ್ ಮಾಡ್ಕೋಬೇಕು. ಒಂದು ಬಾಕ್ಸ್ ಅಲ್ಲಿ ಅಂದ್ರೆ 3 ಚೈನ್ ಬಾಕ್ಸ್ ಅಲ್ಲಿ 6 ಕಂಬಗಳನ್ನ ಹಾಕೋಬೇಕು. 3 ಕಂಬ, 3 ಚೈನು ಮತ್ತೆ 3 ಕಂಬ, ಈ ರೀತಿಯಾಗಿ ಟೋಟಲ್ ಆಗಿ 5 ಸಲ ಮಾಡ್ಕೋಬೇಕಾಗತ್ತೆ. 5 ಸಲ 6 ಕಂಬಗಳನ್ನ ಹಾಕೋಬೇಕು. ಪ್ರತಿಯೊಂದು ಬಾಕ್ಸ್ ಅಲ್ಲಿ ಕೂಡ 6 ಕಂಬ ಬರೋ ರೀತಿ ಮಾಡ್ಕೋಬೇಕಾಗತ್ತೆ. ನೋಡಿ, ಒಂದು ಬೀಡಿರೋ ಬಾಕ್ಸ್ ನ ಸ್ಕಿಪ್ ಮಾಡಿ 3 ಚೈನ್ ಇರೋ ಬಾಕ್ಸ್ಗೆ ಮತ್ತೆ ಕಂಬನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದೀನಿ. ಸೊ ಇದೇ ರೀತಿಯಾಗಿ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. 5 ಸಲ ಈ ರೀತಿ ಮಾಡ್ಕೋಬೇಕು. ನೋಡಿ, ಪೂರ್ತಿ ಎಂಡಿಂಗ್ ವರೆಗೂ ಫಿಲ್ ಮಾಡ್ಕೊಂಡಿದ್ದೀನಿ. 5 ಸಲ ಈ ರೀತಿ ಮಾಡ್ಕೊಂಡಿದ್ದೀನಿ. ಈಗ ಲಾಸ್ಟ್ ಅಲ್ಲಿ
ಆ ಲಾಕ್ ಇರುತ್ತಲ್ಲ, 3 ಚೈನ್ ಆದ್ಮೇಲೆ ಲಾಕ್ ಏನ್ ಕಾಣಿಸುತ್ತೆ ಅದ್ರ ಮೇಲೆ ಲಾಕ್ ಮಾಡ್ಕೋಬೇಕು. ಈಗ ಮತ್ತೆ 3 ಚೈನ್, 3 ಚೈನ್ ಹಾಕಿ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಂಡು ಬಟ್ಟೆನ ಈಗ ಸೀದಾ ಇಟ್ಕೊಳ್ಳೋದು. ಸೊ ಇದು ಲಾಸ್ಟ್ ಸ್ಟೆಪ್. ನಿಮ್ಗೆ ಒಂದೇ ಸಲ ಅಂದ್ರೆ ಒಂದೇ ಸ್ಟೆಪ್ ಅಲ್ಲಿ ಮಾಡ್ತಿರೋದ್ರಿಂದ ನಿಮ್ಗೆ ಕಲರ್ಸ್ ಬೇರೆ ಯೂಸ್ ಮಾಡೋಕ್ಕಾಗಲ್ಲ. ಸೊ ಒಂದೇ ಕಲರ್ ಅಲ್ಲಿ ಈ ಡಿಸೈನ್ ನ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ಬಟ್ಟೆನ ಉಲ್ಟಾ ತಿರ್ಗಿಸ್ಕೊಂಡಿದೀನಿ, ಅಂದ್ರೆ ಸೀದಾ ಇಟ್ಕೊಂಡಿದೀನಿ. ಸೀದಾ ಇಟ್ಕೊಂಡು ಈಗ ಸೂಜಿ ಮೇಲೆ ದಾರ ಸುತ್ಕೊಳ್ಳೋದು. ಈ 3 ಚೈನ್ ಗ್ಯಾಪ್ ಏನ್ ಕಾಣಿಸುತ್ತೆ ಅಲ್ಲಿಗೆ ಕಂಬನ ಮಾಡ್ಕೋಬೇಕು. ಇಲ್ಲಿಗೀಗ 4 ಕಂಬಗಳನ್ನ ಮಾಡ್ಕೋಬೇಕು. ಪ್ರೀವಿಯಸ್ 3 ಕಂಬ ಮಾಡ್ಕೊಂಡಿದ್ವಿ. ಸೊ ಇಲ್ಲಿ 4 ಕಂಬನ ಮಾಡ್ಕೋಬೇಕು. 4 ಡಬಲ್ ಕ್ರೋಶನ ಮಾಡ್ಕೋಬೇಕು. ಆದಷ್ಟು ಲೆಂತ್ ಎಲ್ಲ ನೋಡ್ಕೊಂಡು, ದಾರನ ಉದ್ದ ಅಥವಾ ಚಿಕ್ಕದು ನೋಡ್ಕೊಂಡು ನೀವು ಇಳ್ಕೊಳ್ಬೇಕಾಗತ್ತೆ. ಸೊ ಈ ರೀತಿ 4 ಡಬಲ್ ಕ್ರೋಶಗಳನ್ನ ಈ ಗ್ಯಾಪ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಮಾಡ್ಕೋಬೇಕು. ನೋಡಿ 4 ಡಬಲ್ ಕ್ರೋಶ ಆಗಿದೆ. ಈಗ ದಾರನ ಮೇಲೆ ಕೇಳ್ಕೊಳ್ಬೇಕು. ಸ್ಮಾಲ್ ಸೈಜ್ ಬೀಡ್ನ ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಬೀಡ್ನ ಇನ್ಸರ್ಟ್ ಮಾಡೋದು, ಅದಾದ ನಂತರ ಸೂಜಿ ಮೇಲೆ ದಾರ ಸುತ್ಕೋಬೇಕು. ಮತ್ತೆ ಅದೇ ಗ್ಯಾಪ್ ಅಲ್ಲಿ, ಅದೇ 3 ಚೈನ್ ಗ್ಯಾಪ್ ಅಲ್ಲಿನೇ ಮತ್ತೆ 4 ಕಂಬಗಳನ್ನ ಮಾಡ್ಕೋಬೇಕಾಗತ್ತೆ. 4 ಕಂಬ, 1 ಬೀಡು, ಮತ್ತೆ 4 ಕಂಬ. ಈ ರೀತಿಯಾಗಿ ಫಿಲ್ ಮಾಡ್ಕೊಂಡು ಹೋಗ್ಬೇಕು. 4 ಕಂಬ, 1 ಬೀಡು, 4 ಕಂಬ ಈ ರೀತಿಯಾಗಿ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಸಾರಿ, ಅಲ್ಲಿ ಒಂದು ಸ್ಟೆಪ್ ರೆಕಾರ್ಡಿಂಗ್ ಮಿಸ್ ಆಗಿದೆ. ಸೊ 4 ಕಂಬ ಆದ್ಮೇಲೆ ನೆಕ್ಸ್ಟ್ ಅಲ್ಲಿ ಬೀಡ್ ಇರುತ್ತಲ್ಲ, ಬೀಡ್ ಹತ್ರ ಏನ್ ಗ್ಯಾಪ್ ಕಾಣಿಸುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು. ಆ 3 ಚೈನ್ ಅಲ್ಲಿ ನಾವು 8 ಕಂಬಗಳನ್ನ ಮಾಡ್ಕೋಬೇಕು, ಮತ್ತೆ ಬೀಡ್ ಇರೋ ಕಡೆ ಲಾಕ್ ನ ಮಾಡ್ಕೊಳ್ಬೇಕು. ಇದೇ ರೀತಿಯಾಗಿ ಪೂರ್ತಿ ಎಂಡಿಂಗ್ ವರೆಗೂ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಕಾಣಿಸುತ್ತೆ, ನೀಟಾಗಿ ಬರುತ್ತೆ ಡಿಸೈನ್, ತುಂಬಾ ವೈಡ್ ಆಗಿ ಬರುತ್ತೆ ಆರ್ಚ್. ಸೊ ಇಲ್ಲಿ ಲಾಸ್ಟ್ ವರೆಗೂ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಅಲ್ಲಿ ನಮ್ಗೆ ಎಕ್ಸ್ಟ್ರಾ 2 ಕಂಬ ಬೇಕು. ಹಾಗಾಗಿ ಸೂಜಿ ಮೇಲೆ ದಾರ ಸುತ್ಕೊಳ್ಬೇಕು. ಲಾಕ್ ಮೇಲೆ ನಮ್ಗೆ 3 ಚೈನ್ ಗ್ಯಾಪ್ ಇರುತ್ತಲ್ಲ ಅಲ್ಲಿ 1 ಕಂಬ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ಬಟ್ಟೆಗೆ ಲಾಕ್ ಇರುತ್ತಲ್ಲ ಅದ್ರ ಮೇಲೆ 1 ಕಂಬ ಅಂದ್ರೆ ಡಬಲ್ ಕ್ರೋಶನ ಮಾಡ್ಕೋಬೇಕು. ಡಬಲ್ ಕ್ರೋಶನ ಮಾಡ್ಕೊಳ್ಬೇಕು. 2ಕ್ಕೊಂದು, ಅದಾದ ನಂತರ 2ಕ್ಕೊಂದು. ಈಗ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಒಂದು ಅರ್ಚ್ ಈ ರೀತಿಯಾಗಿ ಬರುತ್ತೆ. ಸ್ಟಿಫ್ ಆಗಿರುತ್ತೆ, ನಿಮ್ಗೆಲ್ಲೂ ಚೂರು ಕೂಡ ಬೆಂಡ್ ಆಗೋದಿಲ್ಲ. ಈ ರೀತಿಯಾಗಿ ಕಾಣಿಸುತ್ತೆ. ಕಡಿಮೆ ಬೀಡ್ಸ್ ನ ಯೂಸ್ ಮಾಡಿದೀವಿ ಡಿಸೈನ್ಗೆ. ಬರೀ ಥ್ರೆಡ್ ವರ್ಕ್ ಇರುತ್ತೆ, ಹಾಗಾಗಿ ಆದಷ್ಟು ಫಿನಿಶಿಂಗ್ ಕೊಡೋದಕ್ಕೆ ಟ್ರೈ ಮಾಡ್ಬೇಕಾಗುತ್ತೆ ಈ ಡಿಸೈನ್ಗೆ. ಈಗ ನೆಕ್ಸ್ಟ್ ಮತ್ತೆ 5 ಚೈನ್ ಹಾಕೊಳ್ತಾ ಇದ್ದೀನಿ. ನಿಮ್ಗೆ ಗ್ಯಾಪ್ ಬೇಕು ಅಂತ ಇದ್ದಲ್ಲಿ ಈ ಸ್ಟೆಪ್ ಆದ್ಮೇಲೆ 3 ಚೈನ್ ಹಾಕಿ 5 ಚೈನ್ ಹಾಕೋಬೇಕಾಗುತ್ತೆ. ನಾನು ಗ್ಯಾಪ್ ಕೊಡ್ತಿಲ್ಲ, ಹಾಗಾಗಿ ಡೈರೆಕ್ಟ್ ಆಗಿ 5 ಚೈನ್ ಹಾಕೊಂಡಿದ್ದೀನಿ. ಈಗ ಮತ್ತೆ ಇಲ್ಲಿಂದ 4 ಟೈಮ್ಸ್ 3 ಚೈನ್ ಹಾಕೊಳ್ತಾ ಇದ್ದೀನಿ. 4 ಟೈಮ್ಸ್ 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ನ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ ಕಾಣಿಸುತ್ತೆ. 5 ಚೈನ್ ಹಾಕಿದ್ದೀನಿ. ಆರ್ಚ್ ಆದ್ಮೇಲೆ 4 ಟೈಮ್ಸ್ 3 ಚೈನ್ ಹಾಕಿದ್ದೀನಿ. ಅದಾದ ನಂತರ 8 ಚೈನ್ ಹಾಕಿ 6 ಚೈನ್ ಅಷ್ಟು ಗ್ಯಾಪ್ಗೆ ಬಟ್ಟೆಗೆ ಲಾಕ್ ಮಾಡ್ಕೊಂಡು ಮತ್ತೆ 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಬಟ್ಟೆನ ಉಲ್ಟಾ ತಿರುಗಿಸ್ಕೊಳ್ಬೇಕು. ಉಲ್ಟಾ ತಿರುಗಿಸ್ಕೊಂಡು ಸೂಜಿ ಮೇಲೆ ದಾರ ಸುತ್ಕೊಳ್ತಾ ಇದೀನಿ. ಸುತ್ಕೊಂಡು ಈ 8 ಚೈನ್ ಗ್ಯಾಪ್ ಅಲ್ಲಿ 18 ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ 18 ಡಬಲ್ ಕ್ರೋಶ ಫಿಲ್ ಮಾಡ್ಕೊಂಡಿದ ನಂತರ ನೆಕ್ಸ್ಟ್ 3 ಚೈನ್ ಆದ್ಮೇಲೆ ಲಾಕ್ ಏನ್ ಕಾಣಿಸುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದೀನಿ. ಅಲ್ಲಿಗೆ ಲಾಕ್ ನ ಮಾಡ್ಕೋಬೇಕು. ಸೊ ಲಾಕ್ ಮಾಡ್ಕೊಂಡು ನಂತರ 3 ಚೈನ್ ಇರೋ ಕಡೆ 3 ಚೈನ್ ಹಾಕೋದು, ಲಾಕ್ ಇರೋ ಕಡೆ ಲಾಕ್. ಸ್ವಲ್ಪ ಸ್ಪೀಡ್ ಆಗಿ ತೋರಿಸ್ತಾ ಇದೀನಿ. ಫಸ್ಟ್ ಆರ್ಚು ನೀಟಾಗಿ ತೋರಿಸಿದೀನಿ. ಬೇಕದಲ್ಲಿ ಅಲ್ಲಿ ನೀವು ಸ್ವಲ್ಪ ಸ್ಲೋ ಮಾಡ್ಕೊಂಡು ನೋಡ್ಕೋಬಹುದು. ವಿಡಿಯೋನ ಲೆಂತಿ ಆಗುತ್ತೆ ಅಂತ ನಾನು ಸ್ವಲ್ಪ ಸ್ಪೀಡ್ ಆಗಿ ತೋರಿಸಿದೀನಿ ಸೆಕೆಂಡ್ ಆರ್ಚ್ ನ.
ಈಗ ಬಟ್ಟೆನ ಸೀದಾ ಇಟ್ಕೋಬೇಕು. ಸೀದಾ ಇಟ್ಕೊಂಡು ಸೂಜಿ ಮೇಲೆ ತ್ರೀ ಚೈನ್ ಹಾಕೊಳ್ಳೋದು. ಇಲ್ಲಿಂದ ತ್ರೀ ಚೈನ್ ಹಾಕಿ ಸೂಜಿ ಮೇಲೆ ದಾರ ಸುತ್ಕೋಬೇಕು. ಸುತ್ಕೊಂಡು ಒಂದು ಹೋಲ್ನ ಬಿಟ್ಟು ಸೆಕೆಂಡ್ ಹೋಲ್ಗೆ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಅದಾದ ನಂತರ ಒಂದು ಮೀಡಿಯಂ ಸೈಜ್ ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಬೀಡ್ ಇನ್ಸರ್ಟ್ ಮಾಡಿ ಒಂದು ಹೋಲ್ನ ಬಿಟ್ಟು ಸೆಕೆಂಡ್ ಹೋಲ್ಗೆ ಬೀಡ್ ಲಾಕ್ ಮಾಡ್ಕೊಂಡು ಕಂಬ ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡಿ ಸೂಜಿ ಮೇಲೆ ದಾರ ಸುತ್ಕೋಬೇಕು. ಒಂದು ಹೋಲ್ ಬಿಟ್ಟು ನೆಕ್ಸ್ಟ್ ಹೋಲ್ಗೆ ಡಬಲ್ ಕ್ರೋಶೆ. ಅದಾದ ನಂತರ ಮತ್ತೆ ತ್ರೀ ಚೈನ್, ಒಂದು ಹೋಲ್ ಬಿಟ್ಟು ಮತ್ತೊಂದು ಹೋಲ್ಗೆ ಡಬಲ್ ಕ್ರೋಶೆ. ಇದೇ ರೀತಿಯಾಗಿ ಪೂರ್ತಿ ಮಾಡ್ಕೊಂಡು ಹೋಗ್ಬೇಕು ನೋಡಿ. ಅದಾದ ನಂತರ ಸೂಜಿ ಮೇಲೆ ದಾರ ಸುತ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀವಲ್ಲ ಅದ್ರ ಮೇಲೇನೆ ಒಂದು ಡಬಲ್ ಕ್ರೋಶೆನ ಮಾಡ್ಕೋಬೇಕು ನೋಡಿ. ಸೂಜಿ ಮೇಲೆ ದಾರ ಸುತ್ಕೊಂಡು ಅದೇ ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀವಲ್ಲ ಅದ್ರ ಮೇಲೇನೆ ಮತ್ತೊಂದು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಎರಡಕ್ಕೊಂದು ಎರಡಕ್ಕೊಂದು. ಅದಾದ ನಂತರ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್. ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಅದಾದ ನಂತರ ಮತ್ತೆ ತ್ರೀ ಚೈನ್, 1 2 3 ಚೈನ್ ಹಾಕೋದು. ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡಿ ಬಟ್ಟೆನ ಉಲ್ಟಾ ತಿರುಗಿಸ್ಕೋಬೇಕು. ಅದಾದ ನಂತರ ತ್ರೀ ಚೈನ್ ಗ್ಯಾಪ್ಗೆ 3 ಕಂಬಗಳನ್ನ ಹಾಕೋಬೇಕಂದ್ರೆ ಡಬಲ್ ಕ್ರೋಶೆ ಹಾಕೋಬೇಕು. 3 ಡಬಲ್ ಕ್ರೋಶೆ, 3 ಚೈನು ಮತ್ತೆ 3 ಡಬಲ್ ಕ್ರೋಶೆ. ಈ ರೀತಿಯಾಗಿ ಪ್ರತಿಯೊಂದು ತ್ರೀ ಚೈನ್ ಗ್ಯಾಪ್ ಏನ್ ಕಾಣಿಸುತ್ತೆ ಅಲ್ಲಿಗೆ ಮಾಡ್ಕೋಬೇಕಾಗುತ್ತೆ. ಒಂದು ತ್ರೀ ಚೈನ್ ಗ್ಯಾಪ್ಗೆ 6 ಡಬಲ್ ಕ್ರೋಶೆ ಮಾಡ್ಕೋಬೇಕಂದ್ರೆ ತ್ರೀ ಚೈನು 3 ಕಂಬ, ತ್ರೀ ಚೈನು ಮತ್ತೆ 3 ಕಂಬ. ಈ ರೀತಿ ಪ್ರತಿಯೊಂದು ತ್ರೀ ಚೈನ್ ಒಳಗೂ ಕೂಡ ಫಿಲ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಮೂರನೇದು ಕಂಬ ಅಂದ್ರೆ 6ನೇ ಕಂಬ ಮಾಡ್ಕೊಳ್ತಾ ಇದ್ದೀನಿ. ಡಬಲ್ ಕ್ರೋಶೆ ಮಾಡ್ಕೊಂಡು ನಂತರ ಸೂಜಿ ಮೇಲೆ ದಾರ ಸುತ್ಕೊಳ್ಬೇಕು. ನೆಕ್ಸ್ಟ್ ತ್ರೀ ಚೈನ್ ಗ್ಯಾಪಿಗೆ ಕಂಬಗಳನ್ನ ಮಾಡ್ಕೊಳ್ಬೇಕು. ಎಂಡಿಂಗ್ ವರೆಗೂ ಮಾಡ್ಕೊಂಡಿದ ನಂತರ ನೆಕ್ಸ್ಟ್ ತ್ರೀ ಚೈನ್ ಆದ್ಮೇಲೆ ಲಾಕ್ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಂಡಿದೀನಿ. ಅದಾದ್ಮೇಲೆ ಮತ್ತೆ ತ್ರೀ ಚೈನ್, ನೆಕ್ಸ್ಟ್ ಲಾಕ್ ಏನ್ ಕಾಣಿಸುತ್ತೆ ಅದ್ರ ಮೇಲೆ ಲಾಕ್. ನೆಕ್ಸ್ಟ್ ಲಾಕ್ ಏನ್ ಕಾಣಿಸುತ್ತೆ ಅದ್ರ ಮೇಲೆನೆ ಲಾಕ್ ಮಾಡ್ಕೊಳ್ತಾ ಇದೀನಿ. ಅದಾದ ನಂತರ ಬಟ್ಟೆನ ಸೀದಾ ಇಟ್ಕೋಬೇಕು. ಈಗ ಬಟ್ಟೆನ ಸೀದಾ ಇಟ್ಕೊಂಡು ಈಗ ಸೂಜಿ ಮೇಲೆ ದಾರ ಸುತ್ಕೋಬೇಕು. ಈ ತ್ರೀ ಚೈನ್ ಗ್ಯಾಪ್ ಅಲ್ಲಿ 4 ಕಂಬಗಳನ್ನ ಮಾಡ್ಕೊಳ್ಬೇಕು. 4 ಡಬಲ್ ಕ್ರೋಶೆ ಮಾಡ್ಕೋಬೇಕು. ಒಂದು ಸ್ಮಾಲ್ ಸೈಜ್ ಬೀಡ್ ನ ಇನ್ಸರ್ಟ್ ಮಾಡಿ ಮತ್ತೆ 4 ಡಬಲ್ ಕ್ರೋಶೆ ಅಂದ್ರೆ ಟೋಟಲ್ ಆಗಿ 8 ಡಬಲ್ ಕ್ರೋಶೆ ಮಾಡ್ಕೋಬೇಕಾಗತ್ತೆ ಈ ತ್ರೀ ಚೈನ್ ಗ್ಯಾಪ್ ಅಲ್ಲಿ. ಫಸ್ಟ್ 4 ಡಬಲ್ ಕ್ರೋಶೆ, ಅದಾದ ನಂತರ ಒಂದು ಬೀಡು ಮತ್ತೆ 4 ಡಬಲ್ ಕ್ರೋಶೆ ಮಾಡ್ಕೊಂಡು ನೆಕ್ಸ್ಟ್ ಅಲ್ಲಿ ನಮ್ಗೆ ಮೀಡಿಯಂ ಸೈಜ್ ಬೀಡ್ ಕಾಣಿಸುತ್ತಲ್ಲ ಅದ್ರ ಮೇಲೆ ಏನ್ ಗ್ಯಾಪ್ ಕಾಣಿಸುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು. ಇದೇ ರೀತಿಯಾಗಿ 5 ಸಲ ಮಾಡ್ಕೊಳ್ಬೇಕಾಗುತ್ತೆ. ತುಂಬಾ ಅಂದ್ರೆ ತುಂಬಾ ಈಸಿ ಇದೆ ಡಿಸೈನು, ಬಟ್ ಟೈಮು ಕೂಡ ಹಿಡಿಯುತ್ತೆ. ಒಂದು ಆರ್ಚ್ಗೆ ನಿಮ್ಗೆ ಅಮ್ಮಮ್ಮ ಅಂದ್ರೆ ಒಂದು 10 ನಿಮಿಷ ಆದ್ರೂ ಬೇಕಾಗುತ್ತೆ. ಈ ರೀತಿಯಾಗಿ ಒಂದು ಸ್ಯಾರಿಗೆ ಒಂದು 10 ರಿಂದ 12 ಆರ್ಚ್ಗಳು ಇರಿಸುತ್ತೆ ಅಷ್ಟೇ. ತುಂಬಾ ಅಂದ್ರೆ ತುಂಬಾ ಗ್ರ್ಯಾಂಡ್ ಆಗಿ ಬರುತ್ತೆ, ಯುನೀಕ್ ಆಗಿ ಕಾಣಿಸುತ್ತೆ. ಡಿಸೈನ್ ನೋಡೋರಿಗೆ ಗೊತ್ತೇ ಆಗೋದಿಲ್ಲ ಯಾವ ರೀತಿ ಮಾಡಿರ್ಬೋದು ಅಂತ, ಅಷ್ಟು ಚೆನ್ನಾಗಿ ಬರುತ್ತೆ ಡಿಸೈನು. ತುಂಬಾ ದೊಡ್ಡ ಆರ್ಚ್ ಬೇಕು ಅಂತ ಕೇಳೋರಿಗೆ ಯೂಶುವಲ್ ಆಗಿ ಯಾರು ಜಾಸ್ತಿ ಇಷ್ಟ ಪಡಲ್ಲ ಇಷ್ಟು ದೊಡ್ಡ ಆರ್ಚ್, ಬಟ್ ಕೇಳೋರಿಗೆ ನೀವು ಈ ರೀತಿಯಾಗಿ ಡಿಸೈನ್ ನೀವು ಟ್ರೈ ಮಾಡ್ಬೋದು. ಸೊ ಇಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದೀನಿ. ಇದೇ ರೀತಿಯಾಗಿ 5 ಟೈಮ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ಮಾಡ್ಕೊಂಡಿದ ನಂತರ ಲಾಸ್ಟ್ ಅಲ್ಲಿ ನಾನು 2 ಕಂಬ ಹಾಕೊಳ್ತಾ ಇದೀನಿ. ಅಲ್ಲಿ ತ್ರೀ ಚೈನ್ 2 ಇರುತ್ತಲ್ಲ ಅದ್ರ ಮಧ್ಯೆ ಒಂದು ಕಂಬ, ಅದಾದ ನಂತರ ಬಟ್ಟೆಗೆ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅದ್ರ ಮೇಲೆ ಒಂದು ಕಂಬ. ಬಟ್ಟೆಗೆ ಲಾಕ್ ಮಾಡ್ಕೊಂಡಿದೀವಲ್ಲ ಅದ್ರ ಮೇಲೆ ಒಂದು ಕಂಬನ ಮಾಡ್ಕೊಳ್ತಾ ಇದೀನಿ. ತುಂಬಾ ಜನ ನನ್ನ ವಿಡಿಯೋ ನೋಡಿ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ, ಲೈಕ್ ಮಾಡ್ತಾ ಇದೀರಾ, ಕಮೆಂಟ್ಸ್ ಮಾಡ್ತಾ ಇದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ತುಂಬಾ ಜನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೀತಾ ಇದ್ದೀರಾ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಇನ್ನಷ್ಟು ವಿಡಿಯೋ ಮಾಡೋದಕ್ಕೆ ನಂಗೆ ಎಂಕರೇಜ್ ಮಾಡ್ದಂಗಿರತ್ತೆ. ಸೊ ಈ ರೀತಿ ಮಾಡ್ಕೊಂಡಿದ ನಂತರ ಫೈನಲ್ ಆಗಿ ಈ ರೀತಿಯಾಗಿ ಕಾಣಿಸುತ್ತೆ ನೋಡಿ. ನಾನು ಕೈ ಇಟ್ಕೊಂಡ್ರೆ ನಿಮ್ಗೆ ಗೊತ್ತಾಗ್ತಾ ಇದೆ ಎಷ್ಟು ದೊಡ್ಡದಾಗಿ ಬಂದಿದೆ ಆರ್ಚ್ ಅಂತ. ತುಂಬಾ ನೀಟಾಗಿ ಬರುತ್ತೆ. ಅಲ್ಲಲ್ಲಿ ಒಂದೊಂದು ಬೀಡ್ಸ್ ಇರೋದ್ರಿಂದ ಬೀಡ್ಸ್ ಜಾಸ್ತಿ ಯೂಸ್ ಮಾಡಿಲ್ಲ ಅಂತ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನ್. ನನಗೆ ತುಂಬಾ ಇಷ್ಟ ಆಯ್ತು. ಬೇಕಿದಲ್ಲಿ ಅಲ್ಲಿ ಗೋಲ್ಡನ್
ಇದು ಸ್ಟೋನ್ ಚೈನ್ ಕೂಡ ಸ್ಟಿಕ್ ಮಾಡ್ಕೊಳ್ಬಹುದು. ಇದಕ್ಕೆ 137 ದಾರನ ಕುಚ್ಚು ಕಟ್ಕೊಂಡಿದೀನಿ ಮತ್ತು ಗೋಲ್ಡನ್ ಸ್ಟೋನ್ ಚೈನ್ ಕೂಡ ಮತ್ತು ಬಾಲ್ ಚೈನ್ ಬೇಕಂದ್ರೆ ಸ್ಟಿಕ್ ಮಾಡ್ಕೊಳ್ಬಹುದು. ಸ್ಟಿಕ್ ಮಾಡಿದ್ಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ. ಈ ಡಿಸೈನ್ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಮತ್ತೆ ಹೊಸಬ್ರಾದ್ರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.